ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಟೆಕ್ 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ಲೈಟ್ರೂಮ್ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ನಾರ್ಮಲ್ ಫೋಟೋನ ಈ ರೀತಿ DSLR ಕ್ಯಾಮ್ರಾಯಿಂದ ಕ್ಲಿಕ್ ಮಾಡಿರೋ ರೀತಿ ನೀವು ಎಡಿಟ್ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಫೋಟೋ ಎಡಿಟಿಂಗ್ನ ಹೇಗೆ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಲೈಟ್ರೂಮ್ ಅಪ್ಲಿಕೇಶನ್ ಸರ್ಚ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ರೈಟ್ ಸೈಡ್ ಬಾಟಮಲ್ಲಿ ಸ್ಕಿಪ್ ಇರುತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇರುತ್ತೆ ನೋಡಿ. ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಜಿಮೇಲ್ ಅಕೌಂಟ್ಗಳೆಲ್ಲ ಕೂಡ ಶೋ ಆಗುತ್ತೆ. ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡ್ ಟಾಪಲ್ಲಿ ಇಂಟು ಮಾರ್ಕ್ ಇರುತ್ತೆ ನೋಡಿ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಕೇಳುತ್ತೆ. ಸಬ್ಸ್ಕ್ರಿಪ್ಷನ್ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲೊಂದು ಪ್ಲಸ್ ಮಾರ್ಕ್ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಟ್ಯಾಪ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಯಾವ ಫೋಟೋ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಅದು ಶೋ ಆಗೋದಿಲ್ಲ. ಆಲ್ ಫೋಟೋಸ್ ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಇಂಪೋರ್ಟ್ ಆಗಿರುತ್ತೆ. ಸೊ ಆಲ್ ಫೋಟೋ ಅನ್ನೋ ಫೋಲ್ಡರ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಓಪನ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಒಂದು ಫೋಟೋ ಶೋ ಆಗುತ್ತೆ. ನೀವು ಎಷ್ಟು ಫೋಟೋನ ಆ್ಯಡ್ ಮಾಡಿದ್ರು ಕೂಡ ಇಲ್ಲೇ ಬರೋದು. ಸೊ ನೀವು ಆಲ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಾರ್ಮಲ್ ಫೋಟೋ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಲೋಡ್ ಆಗ್ತಿದೆ. ನೆಕ್ಸ್ಟ್ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಬೇಕು ಅಂದರೆ ಈ ರೀತಿ ಝೂಮ್ ಮಾಡ್ಕೊಬೋದು. ಇದು ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿರುವಂಥ ಫೋಟೋ ಆಗಿರುತ್ತೆ. ನೀವು ನೋಡ್ತಿರ್ಬೋದು. ಇಲ್ಲಿ ನಾವು ಬ್ಯಾಕ್ಗ್ರೌಂಡೆಲ್ಲ ಗ್ರೀನಿಶ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನೀವು ನೋಡ್ತಿರೋದು ಓಪೋ F21ನಲ್ಲಿ ಕ್ಲಿಕ್ ಮಾಡಿರುವಂಥದ್ದು. ನನ್ನ ಸ್ಟೇಟಸನ್ನು ನೋಡ್ಬಿಟ್ಟು ತುಂಬ ಜನ ಇದು ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿರೋದಾ ಅಂತ ಕೇಳ್ತಾರೆ. ಅಂದರೆ ಎಡಿಟ್ ಮಾಡಿರುವಂಥ ಫೋಟೋನ ನಾನು ಸ್ಟೇಟಸ್ಗೆ ಹಾಕೊಂಡಿದ್ನಲ್ಲ. ಸೊ ಆ ರೀಸನಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು, ಯಾವ ರೀತಿ ನೀವು ಕೂಡ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿ ನೀವು ನೋಡ್ತಿರ್ಬೋದು. ನಾನು ಇವಾಗ ಸೈಜ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂತಂದರೆ ಬ್ಯಾಕ್ಗ್ರೌಂಡ್ ಗ್ರೀನಿಶ್ ಆಗಿ ಕನ್ವರ್ಟ್ ಮಾಡೋದಲ್ವ ನಮಗೆ ಬೇಕಾಗಿರುವಂಥದ್ದು. ಮತ್ತು ಫೇಸ್ ಯಾವ ರೀತಿ ವೈಟ್ ಮಾಡಬೇಕು ಅನ್ನುವಂಥದ್ದು. ಸೊ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಬ್ರೈಟ್ನೆಸ್ ಸಿಂಬಲ್ ಇರುತ್ತೆ ನೋಡಿ, ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಅಲ್ಲಿ ಶ್ಯಾಡೋ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಶ್ಯಾಡೋನ ನೀವೇನು ಮಾಡಬೇಕಾಗತ್ತೆ ಅಂದರೆ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಒಂದು 50 ಒಳಗಡೆ 40 ಮೇಲೆ 50 ಒಳಗಡೆ ನೀವೇನು ಮಾಡಬೇಕಾಗತ್ತೆ ಶ್ಯಾಡೋನ ನಿಲ್ಲಿಸ್ಕೊಬೇಕಾಗತ್ತೆ. ನೀವು ನೋಡಿದ್ರೆ ಬಿಫೋರ್ ಆ್ಯಂಡ್ ಆಫ್ಟರ್ ಜಸ್ಟ್ ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಂತರ ಹೈಲೈಟ್ ಇರುತ್ತಲ್ಲ, ಹೈಲೈಟ್ನ ನೀವೇನು ಮಾಡಬೇಕಾಗತ್ತೆ ಮೈನಸ್ ಮಾಡಬೇಕಾಗತ್ತೆ. ಒಂದು -10ಗೆ ನಿಲ್ಲಿಸ್ಕೊಳ್ಳಿ ಹೈಲೈಟ್ನ. ಮತ್ತು ಇಲ್ಲಿ ಕಾಂಟ್ರಾಸ್ಟ್ ಅಂತ ಇರುತ್ತೆ ನೋಡಿ, ಕಾಂಟ್ರಾಸ್ಟ್ ಸೆಂಟ್ರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಸೈಡಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಒಂದು +10ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಈ ರೀತಿ ನಿಮ್ಗೆ ಏನಾದರೂ ಮೂವ್ ಮಾಡೋದಕ್ಕಾಗಲ್ಲ ಅಂದರೆ ಜಸ್ಟ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಮೈನಸ್ ಮತ್ತು ಪ್ಲಸ್ ಎರಡೂ ಕೂಡ ವರ್ಕ್ ಆಗುತ್ತೆ. ನಿಮ್ಗೆ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು. ಮತ್ತು ಇಲ್ಲಿ ಎಕ್ಸ್ಪೋಸರ್ ಅಂತ ಇರುತ್ತಲ್ಲ, ಇದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ಅಂದರೆ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. 0.10ಗೆ ನಿಲ್ಲಿಸ್ಕೊಬೇಕಾಗತ್ತೆ ಇದನ್ನು. ನೆಕ್ಸ್ಟು ಇಲ್ಲಿ ನೀವು ಕೆಳಗಡೆ ಈ ಒಂದು ಕಲರ್ ಆಪ್ಷನ್ ನಿಮಗೆ ಇರುತ್ತೆ ನೋಡಿ, ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಯಾವುದನ್ನು ಕೂಡ ಚೇಂಜಸ್ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ಬ್ರೈಟ್ನೆಸ್ಸಲ್ಲಿ ನಂತರ ಒಂದು ಕಲರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮಲ್ಟಿಪಲ್ ಕಲರ್ ಇರುತ್ತೆ ನೋಡಿ, ಅದರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ಲ, ಈ ಒಂದು ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಯೆಲ್ಲೋ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಯಾಚುರೇಷನ್ ಇರುತ್ತಲ್ಲ, ಸ್ಯಾಚುರೇಷನ್ -6ಗೆ ತಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು -100ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಯೆಲ್ಲೋ ಕಲರ್ನ -100ಗೆ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯು ಅಂತ ಇರುತ್ತಲ್ಲ, ಯುನ ನೀವೇನು ಮಾಡಬೇಕಾಗತ್ತೆ ಪ್ಲಸ್ ಸೈಡ್ಗೆ ಮೂವ್ ಮಾಡಬೇಕಾಗತ್ತೆ. ಇಲ್ಲಿ ಎಂಡಿಂಗಲ್ಲಿ ಟ್ಯಾಪ್ ಮಾಡಿದ್ರೆ ಅದು ಪ್ಲಸ್ ಸೈಡ್ಗೆ ಹೋಗುತ್ತೆ. ನಿಮ್ಗೆ ಏನಾದ್ರು ಪಾಯಿಂಟ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿ ಯುನ ನೀವು 100ಗೆ ನಿಲ್ಸ್ಕೊಬೇಕಾಗುತ್ತೆ. ಸ್ಯಾಚುರೇಷನ್ -100, ಯುನ 100ಗೆ ನಿಲ್ಸ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಕಲರ್ನ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲಿ ಗ್ರೀನ್ ಕಲರ್ ಇರುತ್ತೆ ನೋಡಿ, ಈ ಒಂದು ಗ್ರೀನ್ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಈ ಒಂದು ಗ್ರೀನ್ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಗ್ರೀನ್ ಕಲರ್ ಇರೋದ್ರಿಂದ ನಾವು ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೆಕ್ಸ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ ಯು ಅಂತ ಇರುತ್ತಲ್ಲ, ಅದನ್ನು ಒಂದು 40ಗೆ ನಿಲ್ಲಿಸ್ಕೊಳ್ಳಿ. ಒಂದು 35 ಮೇಲೆ 40 ಒಳಗಡೆ ನಿಲ್ಲಿಸ್ಕೊಳ್ಳಿ, ಜಾಸ್ತಿ ನಿಲ್ಲಿಸೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೇಂಜಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಲುಮಿನಸ್ ಅಂತ ಇರುತ್ತಲ್ಲ, ಲುಮಿನಸ್ನ ಕೂಡ ನೀವೇನು ಮಾಡಬೇಕಾಗುತ್ತೆ ಸ್ವಲ್ಪ ಪ್ಲಸ್ ಸೈಡಿಗೆ ನಿಲ್ಲಿಸ್ಕೊಳ್ಳೋ. ನಂತರ ಇಲ್ಲಿ ಆರೆಂಜ್ ಕಲರ್ ಇರುತ್ತೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲುಮಿನಸ್ ಅಂತ ಇರುತ್ತಲ್ಲ, ಇದನ್ನು ನೀವು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಒಂದು 50ಗೆ ನಿಲ್ಲಿಸ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರ್ಬೋದು 50ಇಂದ 60 ಒಳಗಡೆ ನಿಲ್ಲಿಸ್ಕೊಳ್ಳಿ. ನಾವು ಇದನ್ನು ಇನ್ಕ್ರೀಸ್ ಮಾಡಿದ್ವಿ ಅಂದರೆ ಫೇಸ್ ಮತ್ತು ಸ್ಕಿನ್ ಏನಾಗುತ್ತೆ ಅಂದರೆ ವೈಟ್ ಆಗುತ್ತೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಸ್ಯಾಚುರೇಷನ್ ಇರುತ್ತೆ ನೋಡಿ, ಸ್ಯಾಚುರೇಷನ್ನ ನೀವು ಇಲ್ಲಿ 30ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಇದು ನಾವು ಸ್ಯಾಚುರೇಷನ್ ಮತ್ತು ಲುಮಿನಸ್ನ ಇನ್ಕ್ರೀಸ್ ಮಾಡ್ಕೊಂಡ್ವಿ ಅಂತಂದರೆ ಒಂದು ಆರೆಂಜಲ್ಲಿ ನಮ್ಮ ಒಂದು ಫೇಸ್ ಏನಾಗುತ್ತೆ ಅಂದರೆ ವೈಟ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ತೋರಿಸಿದ್ದೀನಿ, ನೀವು ನೋಡ್ತಿರ್ಬೋದು. ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ನೋಡಿದ್ರೆ ತುಂಬಾ ಚೇಂಜಸ್ ಆಗುತ್ತೆ. ಇಲ್ಲಿ ಸ್ಕಿನ್ನಲ್ಲಾಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ನಲ್ಲಾಗಿರ್ಬೋದು ತುಂಬಾ ಚೇಂಜಸ್ ಇರುತ್ತೆ. ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂತ ಅಂದರೆ ಇನ್ನು ಬೇರೆ ಒಂದು ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ.
ಇಲ್ಲೆಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತೆ. ಈ ಒಂದು ಬ್ಲೂ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಬ್ಲೂ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ಯು ಅಂತ ಇರುತ್ತೆ ನೋಡಿ, ಯುನ ನೀವೇನು ಮಾಡಬೇಕಾಗತ್ತೆ, ನಾವು ಮೈನಸ್ಗೆ ತೊಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತೀರ ಅದು ಪಾಯಿಂಟ್ ವರ್ಕ್ ಆಗಿಲ್ಲ ಅಂದರೆ ಜಸ್ಟ್ ಲೆಫ್ಟ್ ಸೈಡಲ್ಲಿ ಟ್ಯಾಪ್ ಮಾಡೋದ್ರಿಂದ ಮೈನಸ್ಸಿಗೆ ಹೋಗುತ್ತೆ. ಇದನ್ನು -30ಗೆ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ಸ್ಯಾಚುರೇಷನ್, ಅದು ಪಾಯಿಂಟ್ ವರ್ಕ್ ಆಗಲಿಲ್ಲ ಅಂದರೆ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ ರೈಟ್ ಸೈಡ್ ಲೆಫ್ಟ್ ಸೈಡು. ಇದು +50ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಒಂದು ಸ್ಯಾಚುರೇಷನ್ನ +50ಗೆ ನಿಲ್ಲಿಸ್ಕೊಳ್ಳಿ. ನೀವು ನೋಡ್ತಿರ್ಬೋದು ಈ ಒಂದು ಬಿಫೋರ್ ಆ್ಯಂಡ್ ಆಫ್ಟರು ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ತೀರಿ. ಎಡಿಟ್ ಮಾಡಿದಾಗ ನಿಮ್ಗೆ ಏನು ಚೇಂಜಸ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಟಾಪಲ್ಲಿ ನಿಮಗೆ ಡನ್ ಅಂತ ಇರುತ್ತೆ ನೋಡಿ, ಡನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಡನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ವೈಬ್ರೆನ್ಸ್ ಮತ್ತು ಸ್ಯಾಚುರೇಷನ್ ಅಂತ ಇರುತ್ತೆ ನೋಡಿ. ವೈಬ್ರೆನ್ಸ್ನ ನೀವು ಏನು ಮಾಡೋಕ್ಕಾಗತ್ತೆ ಅಂದರೆ ಪ್ಲಸ್ ಸೈಡ್ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಒಂದು +45 ಮೇಲೆ ಮತ್ತು 50 ಒಳಗಡೆ ನಿಲ್ಲಿಸ್ಕೊಳ್ಳಿ ಇದನ್ನು. ನಂತರ ಇಲ್ಲಿ ನಿಮಗೆ ಟಿಂಟ್ ಅಂತ ಇರುತ್ತೆ ಮತ್ತು ಸ್ಯಾಚುರೇಷನ್ ಅಂತ ಇರುತ್ತೆ. ಈ ಒಂದು ಸ್ಯಾಚುರೇಷನ್ ಕೂಡ ಪ್ಲಸ್ ಸೈಡ್ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಒಂದು +10 ಒಳಗಡೆ ಈ ಒಂದು ಸ್ಯಾಚುರೇಷನ್ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟೆಂಪ್ರೇಚರ್ ಆಗಿರ್ಬೋದು ಮತ್ತು ಇಲ್ಲಿ ಟಿಂಟ್ ಅಂತ ಇರುತ್ತಲ್ಲ ಅದನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಪ್ಲಸ್ ಸೈಡಿಗೆ ತೊಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಝೂಮ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಇಷ್ಟು ಚೇಂಜಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟು ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೇನೆ, ಟಿಂಟ್ ಅಂತ ಇರುತ್ತಲ್ಲ ಇದನ್ನು ನಾನು ಪ್ಲಸ್ ಸೈಡಿಗೆ ನಿಲ್ಲಿಸ್ಕೊಂಡಿದ್ದೀನಿ. ಒಂದು 10 ಒಳಗಡೆ ನಿಲ್ಲಿಸ್ಕೊಳ್ಳಿ, 5 ಮೇಲೆ ಮತ್ತು 10 ಒಳಗಡೆ. ಮತ್ತು ಇಲ್ಲಿ ಟೆಂಪ್ರೇಚರ್ TMP ಅಂತ ಇರುತ್ತೆ ನೋಡಿ, ಅದು ಟೆಂಪ್ರೇಚರ್ ಆಗಿರುತ್ತೆ. ಈ ಒಂದು ಟೆಂಪ್ರೇಚರ್ನ ಮೈನಸ್ಗೆ ತೊಗೊಬೇಕಾಗತ್ತೆ. ಇದನ್ನು ಜಾಸ್ತಿ ನೀವು ಪ್ಲಸ್ ಸೈಡಿಗೆ ತೊಗೊಂಡ್ರಿ ಅಂತ ತುಂಬಾ ಹೈಲೈಟ್ ಆಗುತ್ತೆ. ಸೊ ಇದನ್ನು ಜಸ್ಟ್ ಒಂದು -4 -2 ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ. ನೀವು ನೋಡ್ತಿರ್ಬೋದು ಬಿಫೋರ್ ಆ್ಯಂಡ್ ಆಫ್ಟರು ತುಂಬಾ ಪರ್ಫೆಕ್ಟಾಗಿ ಚೇಂಜ್ ಆಗಿರುತ್ತೆ. ಬ್ಯಾಕ್ಗ್ರೌಂಡ್ ಕಲರೇ ಆಗಿರ್ಬೋದು ಮತ್ತು ಸ್ಕಿನ್ ಕಲರೇ ಆಗಿರ್ಬೋದು ಎಲ್ಲವೂ ಕೂಡ ನಮ್ಗೆ ಏನಾಗಿರುತ್ತೆ ಅಂದರೆ ಚೇಂಜಸ್ ಆಗಿರುತ್ತೆ, ಹೈಲೈಟ್ ಆಗಿರುತ್ತೆ. ಇನ್ನು ವಿಗ್ನೇಟ್ ಇರುತ್ತಲ್ಲ ನೋಡಿ, ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ನಂತರ ಕ್ಲಾರಿಟಿ ಇರುತ್ತಲ್ಲ, ಕ್ಲಾರಿಟಿನ ನೀವು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. 130 ಒಳಗಡೆ ನಿಲ್ಲಿಸ್ಕೊಂಡು 20 ಮೇಲೆ ಮತ್ತು 30 ಒಳಗಡೆ, ಫೋಟೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇಲ್ಲಿ ವಿಗ್ನೇಟ್ ಇರುತ್ತಲ್ಲ, ವಿಗ್ನೇಟ್ನ ಮೈನಸ್ಗೆ ತೊಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು -40 ಒಳಗಡೆ ನಿಲ್ಲಿಸ್ಕೊಳ್ಳಿ ಒಂದು ವಿಗ್ನೇಟನ್ನು. ಇದು ಫುಲ್ ಸ್ಕ್ರೀನ್ ಇಮೇಜ್ ಆಗಿರೋದ್ರಿಂದ ಕರೆಕ್ಟಾಗಿ ನಿಮಗೆ ಶೋ ಆಗ್ತಿಲ್ಲ, ಅದು ಝೂಮ್ ಔಟ್ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಶಾರ್ಪ್ ಇರುತ್ತೆ ನೋಡಿ, ಶಾರ್ಪ್ನೆಸ್ಸು, ಇದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನಾಯ್ಸ್ ಅಂತ ಇರುತ್ತೆ ನೋಡಿ, ಇದನ್ನು ನೀವು ಪ್ಲಸ್ ಸೈಡಿಗೆ ತೊಗೊಬೇಕಾಗತ್ತೆ. ನಾಯ್ಸ್ ರಿಡಕ್ಷನ್ ಅಂತ ಇರುತ್ತಲ್ಲ ಅದನ್ನು ಪ್ಲಸ್ ಸೈಡಿಗೆ ತೊಗೊಳ್ಳಿ. ಪ್ಲಸ್ ಸೈಡಿಗೆ ಒಂದು 25 ಮೇಲೆ ಮತ್ತು 30 ಒಳಗಡೆ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರೋದು ಪರ್ಫೆಕ್ಟಾಗಿ ಒಂದು ಶಾರ್ಪ್ನೆಸ್ಸು ಕೂಡ ಏನಾಗಿದೆ ಅಂದರೆ ಫೋಟೋದಲ್ಲಿ ಚೇಂಜಸ್ ಆಗಿರುತ್ತೆ. ಇವಾಗ ನಮಗೆ ಈ ಒಂದು ವಿಗ್ನೇಟ್ ಆಪ್ಷನ್ನು 4 ಕಾರ್ನರಲ್ಲೂ ಕೂಡ ಶ್ಯಾಡೋ ಕ್ರಿಯೇಟ್ ಆಗಿರುತ್ತೆ ಮತ್ತು ಬ್ಯಾಕ್ಗ್ರೌಂಡಲ್ಲಿ ಗ್ರೀನಿಶ್ ಆಗಿರುತ್ತೆ ಮತ್ತು ಈ ಒಂದು ಸ್ಕಿನ್ ಕೂಡ ನಮಗೆ ವೈಟ್ ಆಗಿರುತ್ತೆ. ಅದೇ ಒಂದು HD ಕ್ವಾಲಿಟಿನಲ್ಲಿ ಇರುತ್ತೆ. ತುಂಬಾ ಇಂಪಾರ್ಟೆಂಟು. ನಾವು ಇದನ್ನ ಸೇವ್ ಮಾಡಿದ್ರಿ ಅಂತ ಅಂದರೆ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ನಿಮಗೆ ಅದು ಲೋ ಕ್ವಾಲಿಟಿಯಲ್ಲಿ ಸೇವ್ ಆಗುತ್ತೆ. ನೀವು ಸೇವ್ ಮಾಡೋದು ಯಾವ ರೀತಿ ಅಂದರೆ ಇಲ್ಲಿ ಶೇರ್ ಆಪ್ಷನ್ ಇರುತ್ತೆ ನೋಡಿ, ಶೇರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಆ್ಯಸ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಬಾಟಮಲ್ಲಿ. ಇದ್ರ ಮುಖಾಂತರ ಸೇವ್ ಮಾಡಿದ್ರೆ ಮಾತ್ರ ನಿಮಗೆ HD ಕ್ವಾಲಿಟಿನಲ್ಲಿ ಸೇವ್ ಆಗುವಂಥದ್ದು. ನೆಕ್ಸ್ಟ್ ಇಲ್ಲಿ ಕ್ವಾಲಿಟಿ ನೀವು ನೋಡ್ತಿರ್ಬೋದು, ಎಷ್ಟು ಪರ್ಸೆಂಟ್ ಬೇಕಾದ್ರೂ ನಿಲ್ಸ್ಕೊಬೋದು. ಇಲ್ಲಿ 100% ಡಿಫಾಲ್ಟ್ ಇರುತ್ತೆ. ಟಾಪಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು 10 ಸೆಕೆಂಡ್ ಒಳಗಡೆ ಈ ಒಂದು ಇಮೇಜ್ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ. ಅಂದರೆ ತುಂಬಾ ಟೈಮ್ ತಗೊಳ್ಳೋದು, ಯಾಕೆಂದರೆ ಫುಲ್ HD ಕ್ವಾಲಿಟಿನಲ್ಲಿ ಇರುತ್ತೆ. ಒಂದು ಸ್ವಲ್ಪನೂ ಕೂಡ ಕ್ವಾಲಿಟಿ ಲಾಸ್ ಆಗಲ್ಲ, ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಹೊರತು ಲಾಸ್ ಆಗಲ್ಲ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಈ ಒಂದು ಎಡಿಟಿಂಗ್ನ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಟ್ಟು ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.